ಹೇ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಂದರೆ ನಾನು ಮತ್ತು ನನ್ನ ಫ್ರೆಂಡು ಬ್ಲಿಫ್ ಕೆಫೆ ಅಂತ ಇದೆ, ಲೈಕ್ ಕರ್ನಾಟಕ ಅಂತೀನಿ, ಕನಕ್ಪುರ ರೋಡ್ ಸೈಡ್ ಬರುತ್ತೆ. ಅದು ಕನೆಕ್ಟಿಂಗ್ ಟು ಕನಕ್ಪುರ ಅಂತ ಇದೆ ಅಡ್ರೆಸ್, ಬಟ್ ನಂಗೆ ಪ್ರಾಪರ್ ಗೊತ್ತಿಲ್ಲ. ಆ್ಯಂಡ್ ಇದು JP ನಗರ್ ಮೆಟ್ರೋ ಸ್ಟೇಷನ್. ಅಲ್ಲಿ ಬರೋಕ್ಕೆ ಹೇಳಿದ್ಲು ನನ್ನ ಫ್ರೆಂಡು. ಸೊ ನಾನು ಅವಳನ್ನ ವೆಯ್ಟ್ ಮಾಡ್ತಾಯಿದ್ದೆ. ಅವಳು ಬರೋ ತನಕ ನಾನು ಔಟ್ಫಿಟ್ ಚೆಕ್ ಒಂದು ರೆಕಾರ್ಡ್ ಮಾಡ್ತಿದ್ದೆ ವಿಡಿಯೋ. ಸೊ ಫೈನಲಿ ಮೇಡಮ್ ಅವ್ರು ಬಂದರು. ಸೊ ಅಲ್ಲಿಂದ ನಾನು ಮತ್ತು ಅವಳು ಆಟೋ ಬುಕ್ ಮಾಡ್ಕೊಂಡು ಹೋದ್ರಿ. ಫೈನಲಿ ನಾವು ಕೆಫೆಗೆ ರೀಚ್ ಆದ್ರಿ. ಕೆಫೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾವು ಶೂಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಹೋಗಬೇಕು. ಆ್ಯಂಡ್ ನಾವು ಎಂಟ್ರಿ ಕೊಟ್ಟಾಗ ಸಖತ್ತಾಗಿತ್ತು. ತುಂಬ ಓಕೆ, ಜಾಸ್ತಿ ಜನನೂ ಇದ್ದಿಲ್ಲ. ಆ್ಯಂಡ್ ಫೈನ್, ಸ್ವಲ್ಪ ಕಮ್ಮಿ ಜನನೇ ಇದ್ದರು. ನಾವು ಹೋದಾಗ ನಮ್ಮ ಪಕ್ಕದಲ್ಲಿ ಚಿಕ್ಕ ಮಕ್ಕಳು ಕೂತಿದ್ರು. ಏನು ಸಖತ್ತಾಗಿ ಆಡ್ತಾಯಿದ್ರು ಅಂದರೆ, ನಾವು ಅವ್ರನ್ನ ನೋಡಿ ಓ ಮೈ ಗಾಡ್ ಹೆಂಗೆ ಆಡ್ತವ್ರೆ, ನಮ್ಗೆ ಆಡೋಕ್ಕೆ ಬರುತ್ತಾ ಅಥವಾ ಅವ್ರ ಮುಂದೆ ನಾವು ಶೇಪ್ ಔಟ್ ಆಗಿಬಿಡ್ತೀರಿ ಅನ್ನೋ ಥರ ಆ ಫೀಲ್ ಇತ್ತು. ಬಟ್ ಅಲ್ಲಿ ಸ್ಟಾಫ್ ಇದ್ರಲ್ಲ, ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಂಡ್ ನಾವಿಬ್ಬರು ಕಲ್ತ್ಕೊಂಡ್ಬಿಟ್ರಿ. ಒಂದು ಸತಿ ಹೇಳ್ಕೊಟ್ರು ಹೆಂಗೆ ಕಂಟ್ರೋಲ್ ಮಾಡೋದಂತ. ಆ್ಯಂಡ್ ಈಸಿನೇ ಅನಿಸ್ತು. ಹಾಫ್ ಆನ್ ಅವರ್ ಈ ಗೇಮ್ ಆಡಿಬಿಟ್ಟು ಆಮೇಲೆ ಡೈರೆಕ್ಟ್ ತಿನ್ನೋ ಕಡೆ ಹೋದ್ರಿ. ಹೊಟ್ಟೆ ಹಸಿತಾಯಿತ್ತು ತುಂಬ. ಪ್ರೈಸ್ ರೇಟ್ ಕೂಡ ಓಕೆ, ಪರವಾಗಿಲ್ಲ, ಏನು ಅಷ್ಟೊಂದು ಜಾಸ್ತಿ ಏನಿದ್ದಿಲ್ಲ. ಇಬ್ಬರು ಹೋಗಿದ್ದಕ್ಕೆ ಓಕೆ ಫೈನ್ ಅನಿಸ್ತು. ಏನಾರು ಒಬ್ಬರು ಹೋಗಿದ್ರೆ ಜಾಸ್ತಿ ಪ್ರೈಸು ಅಂತ ಅನಿಸ್ತಿತ್ತು. ನಾವು ವಾಟ್ ಡು ಯು ಮೀಮ್ ಅಂತ ಒಂದು ಗೇಮ್ ಇದೆ. ಸೊ ನಾನು ಮತ್ತು ಅನನ್ಯ ಆಡ್ತಾ ಇದ್ದೀರಿ. ಅದು ಹೆಂಗೆ ಆಡ್ಬೇಕಂತ ನಾವು ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿಲ್ಲ. ನಮ್ಮ ಸ್ಟೈಲಲ್ಲಿ ಆಡ್ತಾ ಇದ್ದೀರಿ. ಇಲ್ಲಿ ಇದೆ ರೂಲ್ಸು, ಗೈಡ್ಲೈನ್ಸ್ ಇದೆ, ಏನೇನೋ ಇದೆ, ಬಟ್ ನಾವೆಲ್ಲ ಓದೋಕ್ಕೆಲ್ಲ ಹೋಗಲ್ಲ. ಸೊ ಈ ಗೇಮ್ ನಮ್ಮ ಸ್ಟೈಲಲ್ಲಿ ಆಡಿದ್ರಿ, ಲೈಕ್ ಟ್ರೂತ್ ಆ್ಯಂಡ್ ಡೇರ್ ಥರ ಆಡಿದ್ರಿ. ಆದರೆ ನಿಶಾ ಅವ್ರ ಬಾಯ್ ಫ್ರೆಂಡ್ ಹೆಸರು ಹೇಳ್ತಾರೆ. ನನಗೆ ಯಾವ ಬಾಯ್ ಫ್ರೆಂಡ್ ಇಲ್ಲ, ಕ್ರಶ್ ನೇಮ್ ಹೇಳ್ತಾರೆ. ಅವ್ರಿಗೆ ಗೊತ್ತಾಗಲಿ. ಈ ವಿಡಿಯೋ ನೋಡ್ತಿರ್ತಾರೆ ಅವರು. ನೋಡಿದಾಗ ಅವ್ರು ಗೊತ್ತಾಗುತ್ತೆ ಯಾರ ಮೇಲೆ ಕ್ರಶ್ ಇದೆ ನಿಶಾಗೆ. ವೆನ್ ಸಮ್ಮನ್ ಯೂಸ್ ಅ ನ್ಯೂ ಅಬ್ರಿವೇಷನ್ಸ್ ಆ್ಯಂಡ್ ಯು ಹ್ಯಾವ್ ಟು ಲುಕ್ ಇಟ್ ಅಪ್. ಇದು ಯಾವುದೋ ಡಬ್ಬಾ ಕ್ವಶನು, ಸೊ ವ್ಯಾಲಿಡ್ ಇಲ್ಲ. ವೆನ್ ಯು ಇನ್ವೈಟ್ ಅರ್ ಓವರ್ ಟು ವಾಚ್ ಅ ಮೂವಿ ನೋಯಿಂಗ್ ದ್ಯಾಮ್ ವೆನ್ ಯು ಡೋಂಟ್ ಹ್ಯಾವ್ ಅ TV. ಇದೆಲ್ಲ ಬಾಯ್ ಫ್ರೆಂಡ್ಸ್ ಕ್ವಶನ್ಸ್ ಇದೆಲ್ಲ ನಮಗೆ ಯಾಕೆ ಬರ್ತಿದೆ? ಓ ಮೈ ಗಾಡ್, ಐ ಆಮ್ ನಾಟ್ ಅ ಲೆಸ್ಬಿಯನ್. ಸ್ವಲ್ಪ ಕೆಳಗಡೆ ಅಂತ ಹೇಳ್ತಾರ ಮಧ್ಯ ಅಂತ. ಕ್ರಶ್ ಇದ್ದಾರೆ ಆ್ಯಕ್ಚುಲಿ, ಬಟ್ ಇದಾರೆಲ್ಲ ಟೆಕ್ಸ್ಟ್ ಮಾಡಲ್ಲ. ಗ್ರೀನ್ ಫ್ಲಾಗ್. You open a bag of chips and there are only 6.5 chips in there. ನಾನು ಏನಾರ ನನ್ನ ಫೇವ್ರೆಟ್ ಪರ್ಸನ್ಗೆ ಶೇರ್ ಮಾಡೋಕ್ಕೆ ರೆಡಿ, ಇಲ್ಲ ಅಂದರೆ ನಾನು ಒಬ್ಬಳೆ ತಿನ್ಕೊತೀನಿ ಅಷ್ಟೇ, ಕೊಡಲ್ಲ. ಜೋ ಮೇರಾ ಹೈ ವೋ ಮೇರಾ ಹೈ, ಟೀಕ್ ಹೈ. ಇದು ಯಾರಿಗೋ ಹೇಳಿದ್ದು ಇದು ಕ್ವಶನ್ಗಲ್ಲ, ಇದು ಯಾರಿಗೋ ಅದೇ ಜೋ ಮೇರಾ ಹೈ ವೋ ಮೇರಾ ಹೈ. ಚಿಪ್ಸ್ ಪ್ಯಾಕೆಟು ನಂದು. ಏನಾರ ಫೇವ್ರೆಟ್ ಪರ್ಸನ್ ಅಥವಾ ನನ್ನ ಫ್ರೆಂಡ್ ಏನಾರು ಆಗಿದ್ರೆ ಕೊಡ್ತೀನಿ, ಬಟ್ ಅಂಥವ್ರು ಇಂಥವ್ರೆಲ್ಲ ಕೊಡಲ್ಲ. ಅಪ್ಪ ಹೋಗಿ ಇಸ್ಕೊತೀನಿ ಅವರಿಗೋಸ್ಕರ ಹೇಳ್ತಿದ್ದಾರೆ ಸುಳ್ಳಂತೆ. ಆ ರೀತಿ ಹಿಂದ್ಗಡೆ ನೋಡು. ಓಕೆ ಫೈನ್, ಪರವಾಗಿಲ್ಲ. ಸೇಮ್ ನಿನಗೆ ಅನ್ಸುತ್ತೆ ಇದೆಯಾ? ಯಾವುದು? ಓ, ಎಷ್ಟು ಡಿಫ್ರೆನ್ಸ್ ಇದೆ ನೋಡು. ಇಲ್ಲಿ ನೋಡಿ, ಅನನ್ಯ ಬಾಯ್ ಫ್ರೆಂಡ್. ಫೈಂಡ್ ಮನಿ ಇನ್ ದ ಜೀನ್ಸ್. ಓ, ಸಡನ್ನಾಗಿ ದುಡ್ಡು ಸಿಕ್ಕರೆ ಹೆಂಗಿರುತ್ತೆ ರಿಯಾಕ್ಷನ್? ನಾನು ಎಲ್ಲೆಲ್ಲೋ ಇಟ್ಟಿರ್ತೀನಿ ಅಂತ ಅನಿಸುತ್ತೆ. ಒಂದೊಂದ್ಸತಿ ತುಂಬ ಕಡೆ ದುಡ್ಡಿಟ್ಟು ಮರ್ತೋಗಿ ಹೊಲ್ದಾಕಿ ಅದು ಇನ್ನೊಬ್ರು ಎತ್ಕೊಂಡು ಬೇಜಾನ್ ಸತಿ ಆಗಿದೆ. ನೆಕ್ಸ್ಟ್ ಟೈಮ್ ಏನಾರ ಇದ್ದರೆ ನನಗೆ ಸಿಗಲಿ ಅನನ್ಯ ದುಡ್ಡು. ಸಿಕ್ಲಿ, ನನ್ನ ಫ್ರೆಂಡೇ ತಾನೇ. ಆಮೇಲೆ ಅವ್ಳ ಕೆಲ್ಸಕ್ಕೆ ಹೋದ್ಮೇಲೆ ಗೊತ್ತು ನಂಗೆ ಹೆಂಗೆ ತಗೋಬೇಕು ಅದೆಲ್ಲ. ಓಕೆ ಫೈನ್. ಬಟ್ ಯು ರೆಸ್ಪಾನ್ಸ್ ಟು ಯು ಇನ್ ದ ಗ್ರೂಪ್ ಚಾಟ್? ಬ್ಲಾಕ್, ಡೈರೆಕ್ಟ್ ಬ್ಲಾಕ್. ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರು ರೆಸ್ಪಾನ್ಸ್ ಮಾಡಿಲ್ಲ, ಕಾಯ್ತೀನಿ, ಒಂದಿನ ಫುಲ್ ಕಾಯ್ತೀನಿ ಏನಾದರೂ ಕೆಲಸ ಅದು ನೆಕ್ಸ್ಟ್ ಡೇ ಅವರು ನಾನು ನೋಡಿದ್ದೆ ಮರ್ತೋಗಿದ್ದೆ ಆಗಲ್ಲ ಅಂದರೆ ಬ್ಲಾಕ್. ನಾನೇನು ಮಾಡ್ತಿದ್ದೆ ಗೊತ್ತಾ, ನಿನ್ನ ಜಾಗದಲ್ಲಿ ಇದ್ದಿದ್ರೆ ಫಕ್ ಯು ಬಿಚ್ ಅಂತ ಮೆಸೇಜ್ ಮಾತಾಡೋಕ್ಕೆ ಇಷ್ಟಪಡಲ್ಲ ಅವ್ರು. ನಾನು ಹಂಗೆ ಮೆಸೇಜ್ ಕಳಿಸ್ಬಿಟ್ಟು ಆಮೇಲೆ ಬ್ಲಾಕ್ ಮಾಡ್ತಿದ್ದೆ. ಹೇಳಬೇಕು ಅನನ್ಯ ಅದು ಮಗು, ಆಫ್ರಿಕನ್ ಮಗು. ಎಲ್ಲಾನು ಅನನ್ಯ ಮಗುನೇ ಇರಲ್ಲ. ಇದು ಅನನ್ಯ ಮಗು, ಆಫ್ರಿಕನ್ ಮಗು ಬೇರೆ. ಇಲ್ಲ, ನಾನು ಇದು ಇಂಪಾರ್ಟೆಂಟ್ ಗೊತ್ತಿಲ್ಲ. ಎಸ್ ಗೈಸ್, ಮನಿ पैसा फेंक के मारो गाइस मुझे. रिएक्शन ಹಿಂಗಿರುತ್ತೆ. यस, ನಾನು ಅನನ್ಯ. ಯಾರು ಬೇರೆಯವ್ರು ಇರ್ತಾರೋ ಇರೋದು. ಇದು ನನ್ನ ಫೇವ್ರೆಟ್. ಯಾವನ್ ಏನಾರ ಹೇಳ್ಕೊಳ್ಳಿ, ಫಕ್ ಯು ಗೈಸ್.
ಮೀನ್ಸ್ ಏನೇ ಆದರೂ ದೂರ ಹೋಗ್ಬೇಡ, ಬರ್ತೋಗ್ಬೇಡ. ಫಾರೆವರ್. ಫಸ್ಟ್ ನೋಡಿದಾಗ ಹೇಳಿದ್ಲು ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ನಿಜ, ನನಗೆ ಹೇಳ್ಕೊಂಡ್ರೆ ಆಗ್ತಾ ಇದ್ದಿಲ್ಲ. ಫಸ್ಟ್ ನೋಡಿದ್ದೆ ನಾನು ಟ್ಯೂಷನಲ್ಲಿ. ಹಾಂ, ಟ್ಯೂಷನಲ್ಲಿ ನಾನು ನಿನ್ನ ಇಷ್ಟು ಇಷ್ಟಪಟ್ಟಿದ್ದೆ ಅಂತ ನೋಡಿ ನನ್ನ ಹೇಟ್ ಮಾಡಿದ್ದಾಳೆ. ಇದನ್ನೇ ಹಾಕ್ಲೇಬೇಕು, ಇದನ್ನ ನಾನು ಹೇಳಬೇಕು. 20 ಇಯರ್ಸ್ ಆದ್ಮೇಲೆ ನಾನು ನನ್ನ ಅಕ್ಕ ಏನು ಇವ್ರ ಅಣ್ಣ ಮತ್ತು ನನ್ನ ಅಕ್ಕ ಒಂದೇ ಕ್ಲಾಸ್ಮೇಟ್ಸು. ಹಾಂ, ಅವ್ರು ಹೇಳಿದ್ರು ನಾನು ಮತ್ತೆ ಇವಳು ಒಂದೇ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ನಿಶಾ ಇದ್ದಾಳೆ, ಅವ್ರ ಜೊತೆ ಹೋಗು, ಫ್ರೆಂಡ್ ಮಾಡ್ಕೊಳ್ತೀನಿ. ನಾನು ಇವ್ಳನ್ನ ಕಡ್ದು ನನ್ನ ಅಕ್ಕಾಗೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಹೆಂಗೆ ಜೊತೆ ಎಗ್ಬಿಡೋಣ ಅಂತ ನೋಡಿದ್ರೆ ಇವಳು ನನ್ನ ಜೊತೆ ಮಾತಾಡ್ತಾ ಇದ್ದಿಲ್ಲ ಟ್ಯೂಷನಲ್ಲಿ ಇರಬೇಕಾದ್ರೆ. ಯಾವುದೋ ಹುಡುಗಿ ಜೊತೆ ಇದ್ಲು ಇವಳು. ಆ್ಯಕ್ಚುಲಿ ನಾನು ಅನನ್ಯಾಗೆ ಅವಾಗ ಬಿಳಿ ಜಿರ್ಲೆ ಅಂತ ಬೇರೆ ಕರಿತಾ ಇದ್ರಿ. ನಾನು ಪೂಜಾ ಭಾವನ 3 ಜನ ಸೇರಿಕೊಂಡು. ಇವಾಗ ನಾನು ಸೀರಿಯಸ್ ಆಗೋದು ಸಾರಿ, ಇದು ಹೇಳಿರಲಿಲ್ಲ. ಇಷ್ಟು ವರ್ಷ ಆದರೂ ಹೇಳಿರಲಿಲ್ಲ. ಪಕ್ಕದಲ್ಲೇ ಕುತ್ಕೊತಿದ್ದು ಕ್ಲಾಸಲ್ಲಿ. ಇವಾಗ ಫ್ಲಾಶ್ ಆಯ್ತು, ಇವಾಗ ಹೇಳಿದೆ ನಾನು. ಎಷ್ಟೊತ್ತು ಹೋಗ್ತೀನಿ, ಎಷ್ಟೊತ್ತು ಹೋಗ್ತೀನಿ. ನಾವು ಸಂಜೆ ಹೋಗೋದು. ಇವಾಗ ಇಲ್ಲಕ್ಕೆ ಮೇಲೆಲ್ಲ ಹತ್ತೋದು ಬೇಡ, ಕೆಳಗೆ ಹೋಗೋದು. ಈ ಗೇಮ್ ಎಲ್ಲ ಆಡೋಣ ಅಂತ ತೊಗೊಂಬಂದ್ರಿ, ಬಟ್ ಆಡೋಕ್ಕಾಗಿಲ್ಲ. ಟೈಮ್ ಆಯಿತು. ಚೆನ್ನಾಗಿತ್ತು ಕೆಫೆ. ನಿಮ್ಗೇನು ಅನಿಸ್ತು ಅನನ್ಯ? ಅಷ್ಟೇನಾ? ಒಂದು ವರ್ಡಲ್ಲಿ ಮುಗಿಸ್ಬಿಟ್ರು. ಹಾಂ, ಓ ನೈಸ್. ಲೈಕ್ ತುಂಬ ಫ್ರೆಂಡ್ಲಿ ಸ್ಟಾಫ್ ಕೂಡ ಇದ್ದರು. ಆ್ಯಂಡ್ ತಾನೇ ಹೌದಾ? ಬಿಡು, ಪರವಾಗಿಲ್ಲ. ಲೈಕ್ ಚೆನ್ನಾಗಿತ್ತು, ಬನ್ನಿ ಟ್ರೈ ಮಾಡಿ.